ಇಲ್ಲೇ ಇಟ್ಟಿದ್ನಿ. ಒಂದು ಕೈ ಹತ್ತುದಿಲ್ಲ ತಗ, ಸಾಕಾಗುತ್ತ ಹುಡಿಕೆತ್ತಾಗ. ಒಟ್ಟು ಬೇಲಿ ಮಾಡ್ಬೇಕು, ಇಲ್ಲಾಂದ್ರೆ ಇವು ತುಡುಗ್ದನ ಅದಾವಲ್ಲಿ ಇವು ಮಾರಿ ಮಣ್ಣ ಗಡಗಲಿ. ಓಸು ಹೊಕ್ಕೊಡ ಕಾಸ್ಲೆ ಒಂದು ಕಾಯಿ ಒಂದು ಬೀಚನೂ ಸಿಗಾಕ್ಬಿಡುದಿಲ್ಲ ತಗ. ಮಕ್ಕ ಮಣ್ಣಲ್ಲಿ ನಮ್ಮ ಮನೆ ಬೇಲಿಗೆ ಅಂತೇಳಿ ಕಾಯ್ತಿರ್ತಾವ ಏನೋ ಅಂತ ನಾ ತಗ. ಇಲ್ಲೇ ಇಟ್ಟಿದ್ದೆ ಅತ್ತಿಯರ. ದೇವ್ರೆ ಏನವಾ, ಇಲ್ಲೇ ಇಟ್ಟಿದ್ದೆ. ಇಲ್ಲಿಲ್ಲ ಗಂಟೆ ಇಲ್ಲೇ ಕಟ್ಟಿಟ್ಟಿದ್ದೆ. ಅತ್ತಿಯರ ರೊಟ್ಟಿ ಮಾಡ್ಲೆ ಏನು ಮುದ್ದೆ ಮಾಡ್ಲೆ? ರೊಟ್ಟಿನ ಮಾಡು. ರೊಟ್ಟಿ ತಿಂದಂಗಾಕತಿ, ಮುದ್ದೆ ಬೇಡ. ನಿನಗೆ ನಿನ್ನ ಗಂಡ ಏನ್ ತಿಂತಾನ ನೋಡು. ಇವರು ಏನು ರೊಟ್ಟಿನ ತಿಂತಾರ ನಂಗೆ ಕಾಣ್ತತಿ. ರೊಟ್ಟಿನ ಮಾಡಿಬಿಡು ಸುಮ್ಮನೆ, ಅದ ಬಗ್ಗೆ ಏರಿಯದ. ರೊಟ್ಟಿ ಮಾಡು ಕೈಲೆ ಒಂದು 5-6 ರೊಟ್ಟಿ ಹೆಚ್ಚಿಗೆ ಮಾಡು ಒಟ್ಟು. ಹ್ಞೂ ರೀ ಅತ್ತಿಯರ. ಅಂದಂಗೆ ಒಂದು 4 ಬಿಂದಿಗೆ ಕುಡಿಯಕ್ಕೆ ನೀರು ತರ್ಬೇಕು ನೋಡು. ಮತ್ತೆ ಮರ್ತಿ ರೊಟ್ಟಿ ಮಾಡಿ ಮುಗುದಿಂದ ನೀರು ತೊಗೊಂಬಾವಸು ಏನ ರೀ ಅತ್ತಿಯರ, ತೊಗೊಂಬರ್ತೇನೆ. ಅಂದಂಗೆ ಅತ್ತಿಯರಿ ಏನು ಹುಡುಕಾಡಕತ್ತೀರಿ? ಸೀರೆ ಪಡಿಕೆ ಗಂಟು ಕಟ್ಟಿ ಇಲ್ಲೇ ಇಟ್ಟಿದ್ನಿ, ಎತ್ತೆತ್ತಾಗೂ ಕಾಣವಲ್ತು. ಇಲ್ಲೇ ಇಟ್ಟೇನಿ, ನಿನ್ನೆರ ಇಲ್ಲೇ ಇತ್ತು, ಈಗ ಕಾಣವಲ್ತು. ಬೆಳಗ್ಗೆ ಮುಂಜಾನೆ ಹಂಗಾರ ಕೆಲಸ ಏನಿಲ್ಲ ತಡಿ ನಂದು. ಒಟ್ಟಂಗಾರ ಎಲ್ಲ ಬೇಲಿ ಮಾಡೇನಲ್ಲ, ಸೌಂತಿಕಾಯಿ ಅಗಲಕಾಯಿ ಎಲ್ಲ ಹಾಕಿದ್ನಲ್ಲ ಮುಳಗಾಯಿ ಅದು ಕೊಟ್ಟು ಬೇಲಿ ಮಾಡಿ ಕಟ್ಟಿದ್ರೆ ಚಿಂತಿ ಬಿಡ್ತತ್ತ. ಇಲ್ಲಾಂದ್ರೆ ಈ ದನ ಅದಾವಲ್ಲ, ಓಸು ಆ ಪ್ರೇಮ ಒಂದು ದನ ಅಂತೂ ಓಸು ನಮ್ಮ ಹಿತ್ಲಕ್ಕ ಬಂದು ಜಮಾ ಹಾಕವತ್ತಾಗ ಅವಕ್ರ ಜಲಮಳವಾಲಿ. ಅಯ್ಯೋ ಅವಕ್ಕ ಅದನ್ನ ಮಾಡಿ ಕಟ್ಟೇನ್ರಿ ಐತಿರ. ಬೆಳಗ್ಗೆ ಮಾವರ ನಿಂತಿದ್ರ, ಮಾವರ ನಾನು ಸೀರೆ ಹರಿದು ಪಡ್ಕಿ ಮಾಡಕತ್ತಿದ್ನಿ. ಅವಾಗ ಅವ್ರು ಎದಕ್ಕೂ ಅಂದ್ರೆ ಹಿಂಗಿಂಗ್ರಿ ಮಾವರ ಇದು ಕೊಟ್ಟು ಬೇಲಿ ಕಟ್ಟಿದ್ರೆ ಉಳಿತಾವು, ಇಲ್ಕದ ದನ ನುಗ್ಗಿ ಏನು ಕೈ ಹತ್ಲಾರ್ದಂಗೆ ಮಾಡ್ತಾವು ಅಂದೆ. ಹೌದನ್ವ ತಡಿ ಹಂಗಾರಂತೆ ಕುಡ್ಗೋಲ್ ತಂದು ಕತ್ತರಿಸಿ ಅವ್ರು ಅರ್ಬಿ ಕೊಟ್ರೆ ನಾ ಕಟ್ಟಿನ ನೀರು ಎತ್ತೀರ. ಅದ್ಯಾ ಮಾಯ್ಕದಾಗ ಕಟ್ಟಿದ್ರೆ ನಾನು ಮನ್ಯಾಗ ಅದ ನೀವ ನನ್ನ ಕಣ್ಣಿಗೆ ಕಂಡಿಲ್ಲಲ್ಲ. ಅದು ಅತ್ತೀರ, ನೀವು ಮುಂಜಾನೆ ನೀವು ಇದಕ್ಕೆ ಅಗಸಿಗೆ ಹೋಗಿದ್ರಲ್ಲ, ಅವ್ರಿವ್ರು ಪಾರದೊಡ್ಡವರು ಎಲ್ಲರೂ ಕೂಟ ಅಗಸಿಗೆ ಹೋಗಿದ್ರಲ್ಲ, ನೀವು ಬರೋದು ಹೊತ್ತಕತಿ ಅಂತೇಳಿ ನಾನು ಮಾಡಿದ್ದೆ. ನೀವು ನೋಡ್ಲಿಲ್ಲ ಅಂದ್ರೆ ರೈತರ ಹಿತ್ತಲಾಗ? ಅಯ್ಯೋ ದೇವ್ರೆ, ಇಲ್ಲಿ ಬಿಡ, ನಾನು ನೋಡ್ಲಿಲ್ಲ. ನಾ ಇವತ್ತು ಹಿತ್ಲ ಕಡೆ ಮಕನ ಹಾಕಿಲ್ಲ ಇವತ್ತು. ನಾನು ಹಂಗಾರೆ ಒಮ್ಮೆ ಸೀರೆದೆಲ್ಲ ತೊಗೊಂಡು ಹೋಗಿ ನೋಡಕ್ಕಿದ್ದೆ ನೋಡಿ. ಈಗ ಹಂಗಾರೆ ಕಟ್ಟಿಯೇನ? ಆಗ್ಲಿ ಬಿಡು, ಎತ್ತಾಗದೊಂದು ಕೆಲಸ ಮುಗಿತಲ್ಲ. ನೋಡ್ತೇನೆ. ಬಿಗುತ್ನಂಗೆ ಮಾಡಿ ಏನು ಸಡ್ಲ ಬಡ್ಲ ಎತ್ತಬೇಕತ್ತ ಕಟ್ಟಿಯೇ? ಬಿಗುತ್ನಂಗೆ ಕಟ್ಟಿನ್ರಿ ರೈತರ. ದನ ಹಾಯಕ ಬರೋದಿಲ್ಲ ಅಲ್ಲ, ದನದ ಕಣ್ಣಿಗೆ ಹಸಿರು ಕಂಡ್ರೆ ಒಳಗೆ ಹೋಗಾಕ ನೋಡ್ತಾವ. ದನ ಕಣ್ಣಿಗೆ ಹಸಿರು ಕಾಣ್ಲಾರ್ದಂಗೆ ಮಾಡಿಬಿಟ್ಟೇನಿ. ಏನು ಬೇಕಾದಂಗೆ ತಿನ್ಕಾಡಿದ್ರೆ ಅವಕ್ಕೇನು ಒಳಗೆ ಹೋಗಾಕ ಆಗಲ್ತೋ ರೈತರ. ಆತಂಗಾರ ಚರಿಗೆ ಕೊಡು, ಹಾಲು ಕರಿತೀನಿ. ಆತ ರೈತರ. ಹಾಲು ಕರಿಯೋದೊಂದು ಕಲ್ಕೋ. ಏನು ಎಲ್ಲ ಹೊತ್ನಾಗೂ ನಾನು ಮಾಡೋದಾಗೋದಿಲ್ಲ. ಅದಕ್ಕೆ ಏನು ಒಟ್ಟು ಕಲ್ತೆ ಅಂದ್ರೆ ನಿನಗೂ ಅನುಕೂಲ ಆಕತಿ. ಎಲ್ಲ ಹೊತ್ನಾಗೂ ನನಗೆ ಮಾಡಂದ್ರೆ ಆಗೋದಿಲ್ವ? ಬರ್ತಾವ ವಯಸ್ಸಲ್ಲಿ ನೋಡು. ಈಗೇನ ಮಾಡ್ತೀನಿ, ಮುಂದೆ ನಾನು ಮಾಡಕ್ಕಾಕೈತೇನ? ಅದಕ್ಕೆ ಹ್ಞೂ ರೈತರ ಕಲಿತೀನಿ. ನನಗೆ ಅದು ಕರೆದು ರೂಢ ಇಲ್ಲ ಅಲ್ರಿ, ಅದಕ್ಕೆ ಹಿಂಗೆ ಆಕತಿ. ಆಯ್ತು ತೋರಿ, ನಾನು ಕರಿತೀನಂತ. ಬಾ ಯಾವುದು ಇರೋದಿಲ್ವ, ಹುಟ್ಟತ್ಲೆ ಏನು ಕಲ್ತು ಬಂದಿರಂಗಿಲ್ಲ. ನಿಧಾನಕ್ಕೆ ಕಲಿಬೇಕು. ಏನು ನಿಧಾನಕ್ಕೆ ಕಲಿಬೇಕಾಕತಿ. ಕಲ್ಕೋ. ಇಲ್ಲಾಂದ್ರೆ ಈಗ ಬಂದು ನಿಂದ್ರೆ ನನ್ನ ಹಿಂದೆ ನಾ ಹೆಂಗೆ ಹಾಲು ಕರಿತೀನಿ ನೋಡ್ಕೊ. ಹಳ್ಳಿಯಾಗಿದ್ದು ರೈತನ ಮಕ್ಕಳಾಗಿ ನಾವು ಹಾಲು ಕರೀದು ಕಲ್ತಿಲ್ಲ ಅಂದ್ರೆ ಹೆಂಗದು? ಏನು ನಿಮ್ಮವ್ವ ಅಂತೂ ಒಂದು ಬಾಳೆ ಬದುಕಿಂದ ಏನು ಕಲ್ಸಿಲ್ಲ. ಇಲ್ಲಾರ ಕಲ್ಕೋ ಹೋಲತ್ತಾಗ. ಮತ್ತು ನನ್ನ ಮಗ ಬರತ್ಲೇ ಹೇಳ್ಬೇಡ ಬೈದ್ಲು ನಿಮ್ಮವ್ವ ಅಂತೇಳಿ. ನಾ ಏನು ಬೈದಿಲ್ಲ ನಿನಗೆ, ಬಾಳೆದು ಕಲ್ಕೋ ಅಂತ ಹೇಳಿದ್ದಷ್ಟ. ಇಲ್ಲರಿ ಹೇಳೋದಿಲ್ಲ, ಕಲ್ಕೋತೀನಿ ತಗೋರಿ. ನೀವು ಹೇಳ್ರಿ ಅತ್ತೀರ, ನಾ ಹಂಗಾರೆ ಕಲ್ಕೋತೀನಂತ. ಬರ್ತೇನೆ ನಾನು, ಹಿಂಬಾಲೆ ಬರ್ತೇನೆ. ಇವತ್ತೇನೋ ನೋಡ್ಕೊಂತ ನಿಂದ್ರಕ್ಕೆ ಹೋಗ್ಬೇಡ. ಇವತ್ತು ಕೆಲಸ ಮನಾರು ಬಿದ್ದಾವು, ನಾಳೆ ನೋಡ್ಕೊಂಡು ನಿಲ್ಲು ಅಂತಿಬೇಕಾರ. ಕರ ಬಿಟ್ಟು ಒಟ್ಟು ಕಟ್ಟು ವಾಪಸ್. ಹಾಲು ಕುಡಿತಿದ್ದಂಗೆ ಮತ್ತು ಓಸು ಕರ್ಕ ಕುಡಿಸಿ ಹಾಲು ಒಟ್ಟು ಕುಡಿತಿದ್ದಂಗೆ ಹೊಳ್ಳಿ ಹೇಳೋದು ತಕ್ಕಟ್ಟು ಬರ್ತೇನೆ. ಗಂಟು ಓಟು ಬಿಚ್ಚಿ ನೋಡೋಣ, ಇದನ್ನು ಸುಳ್ಳ ನಾಸ್ತಿ. ಏನು ಮಾಡಿದರೂ ಸಮಾಧಾನ ಇಲ್ಲ, ಎಷ್ಟು ಮಾಡಿದರೂ ಸಮಾಧಾನ ಇಲ್ಲ. ಮತ್ತು ಒಟ್ಟು ಒದರೋದಂತರೂ ಬಿಡೋದಿಲ್ಲ. ಬಾಯಿ ಸೇದ್ಲಿ ಕಲ್ಲು ಚಾಳಿ ಕಲ್ಲು ಹಾಕಿದ್ರೆ ಹೊಕ್ಕತ್ತೇನ? ಏನೋ ದೊಡ್ಡ ಬದಲಾಗಿ ಹೇಳಿಕಿ ಚಲೋ ಬಿಡಂತ ಅನ್ಕೊಳ್ಳೋದು ತಪ್ಪಕತಿ. ಆಯ್ಕೆ ಬದ್ಲಕ್ಕಾಳ ಕಲ್ಲಿನ ಕೋಳಿ ಕೂಗ್ಬೇಕಾತಷ್ಟ. ಇನ್ನು ಹೊಲತ್ತ ಏನು ಜಗಳ ಮಾಡ್ಕೊತ ಕುಂದ್ರೋದು, ದುಡಿದು ಹೊರಗಿಂದ ಬರ್ತಾವ ಬ್ಯಾಸತ್ತು. ನಿಮ್ಮವ್ ಹಿಂಗೆ ಮಾಡಿದ್ಲು, ನಿಮ್ಮ ಅಪ್ಪ ಹಿಂಗೆ ಮಾಡಿದ ಅಂತ ಯಾಕೆ ಹೇಳ್ಕೊತ ಕುಂದ್ರಬೇಕತ್ತ. ಹೊಲತ್ತ ಆಕೆ ಹಿತ್ತು ಹಾಕಿದ್ದು ಮಾಡಿದ್ದು ಆಕೆ ಸುತ್ತ ಇರ್ತೈತಿ. ಮಳ್ಳಿ ಏನು ಅನ್ನಂಗಿಲ್ಲವ, ಏನು ಅನ್ನಂಗಿಲ್ಲ. ಈಗ ಈಕಿನ ದಿಕ್ಕಲ್ಲ. ಮತ್ತು ನಾ ಸಾಯಂಕಾಲಕ್ಕೆ ನೀರು ಬಿಡ್ಬೇಕು ಬಾಯಾಗಿ. ಇವರೇ ನನಗೆ ಮತ್ತೊಂದು ಹೆಣ್ಣಲ್ಲ ಗಂಡಲ್ಲ. ಹೊಲತ್ತ ಬೈಬಾರ್ದಿಕ್ಕಿಗೆ ಆದಷ್ಟು ಕಾಯ್ಕೋಬೇಕಯ್ಯವ್ವ ಆತಾಗ. ಎಷ್ಟು ಬೈಬಾರ್ದು ಅನ್ಕೊತೀನಿ, ಮತ್ತು ನನ್ನ ಬಾಯಾಗ ಬೈಗಳನ್ನ ಬರ್ತಾವತ್ತಾಗ. ಹೊಲತ್ತಾಗ ಸಮಾಧಾನಾಗಿ ಒಟ್ಟು ಮಾತಾಡಿ ಸಂವರ್ಸ್ಕೋಬೇಕು. ಹೋಗಿ ರೊಟ್ಟಿ ಏನು ಮಾಡಾಕತ್ತಾಳೆ ನೋಡಿ, ರೊಟ್ಟಿ ಮಾಡಾಕತ್ತಾಳೆ ಇಲ್ಲ ನೋಡಿ, ಹಾಲು ಕರಿ ಕಡೆ ಒಟ್ಟು ಕರ್ಕೊಂಡು ಒಂದು 4 ಸಮಾಧಾನಾಗಿ ಮಾತಾಡ್ಬೇಕು. ಇಲ್ಲ ನನ್ನ ಮಗ ಬರುತ್ತಲೆ ಮತ್ತು ತುರಿ ಊದಿಗಿದಾಳೆ. ನನ್ನ ಮಗ ಹೇಳೇಬಿಟ್ಟಾನ ಈ ಸಲ, ಏನಾರ ಆಕಿಗಂದು ಜಗಳ ಮಾಡಿದ್ವಿ ನಾವಂತೂ ಮನೆಯಾಗ ಇರೋದಿಲ್ಲ ಅಂತೇಳಿ. ಯಾಕೆ ಬೇಕತ್ತಾಗ ಸುಮ್ಮನೆ ಇರೋದು ವಾಸ್ಯತ್ತಾಗ. ವಯಸ್ಸಿಗೆ ಬಂದ್ಮೇಲೆ ಮಕ್ಕಳನ್ನ ಇದ್ರ ಹಾಕೊಳ್ಳೋದು ಒಳ್ಳೇದಲ್ಲ. ಹೊಲತ್ತಾಗ ಓ ಅಪ್ಪಾಜಿಯವ್ರು ಯಾಕೆ ಕರ್ಕೊಂಬಂದ್ರ ಅಂತ ವಿಚಾರ ಮಾಡಕತ್ತೀನಿ ನಾನು. ಪೈತ್ರಕ ಆರಾಮದಿರಿ? ನೀವೇ ಹೇಳಿದ್ರಂತ ಕರ್ಕೊಂಬ ಅಂತೇಳಿ. ಏನಾಗಿದೆ ಅಂತ ಅರ್ಜೆಂಟ್ ಇತ್ತು, ನೀವು ಹಂಗೆ ಹೇಳಾರಲ್ಲಪ್ಪ. ಏನಾರು ನನ್ನಿಂದ ಆಗ್ಬೇಕಿತ್ತನ್ರಿ? ಅಲ್ಲ ಹೇಳ್ರಿ, ಇದ್ದಿದ್ದು ಏನಾರು ಇದ್ರೆ. ಹಾಂ ಹೌದಪ್ಪ, ನಿನ್ನಿಂದ ಆಗ್ಬೇಕಾಗೈತೆ ಒಂದು ಕೆಲಸ. ಸೂರಜ, ನಿನ್ನಂತೇಳಿ ನನಗೆ ಗೊತ್ತಿಲ್ಲಪ್ಪ. ನನ್ನ ಮದುವೆ ಆದಮೇಲೆ ನಿನ್ನ ಮದುವೆ ಆಗೈತಲ್ಲ, ನನಗೆ ಯಾವ ಹುಡುಗಿ ಏನು ಎತ್ತ ನೀ ಯಾರನ್ನ, ನಿನ್ನ ಮದುವೆಗೂ ನಾ ಬಂದಿಲ್ಲ. ನನಗೆ ನಿನಗೆ ಪರಿಚಯ ಇದ್ದರೂ ಪಾಪ ನಿನ್ನ ಲಗ್ನಕ್ಕೆ ನಮಗೆ ಬರೋಕ್ಕಾಗಲಿಲ್ಲಪ್ಪ.
ಹಾ ಐತಿಲ್ಲಕ್ಕ ಅದ್ರಾಗ ಏನೈತಿ. ನಾನು ಯಾರನ್ನೂ ಕರಿಲಂಗೆ ಮಾಡ್ಕೊಂಡಿದ್ದು ನಂದ ತಪ್ಪು. ಪಾಪ ನೀವು ಬರಲಿಲ್ಲ ಅನ್ನೋದಕ್ಕೇನು ನಾನೇ ಕರೆದಿಲ್ಲಲ್ಲ ಯಾರನ್ನ. ಆ ವಿಚಾರಕ್ಕೆ ತೆಪ್ಪಾತಕ್ಕ ಇನ್ನೊಮ್ಮೆ ಹಿಂಗೆ ಮಾಡೋದಿಲ್ಲ. ಅಲ್ಲ ನಾನು ನೋಡಿ ಹಿಂಗೆ ಮಾಡೋದಿಲ್ಲ ಅಂತೀನಿ. ಅಲ್ಲ ಇನ್ನು ಕುಬ್ಸಕ್ಕಂದು ನನ್ನ ಏನು ತೊಟ್ಟಿಲ್ಲ ಅಕ್ಕ. ಈಗ ಕುಬ್ಸಕ್ಕೆ ನಿಮ್ಮನ್ನ ಹತ್ರ ಬಿಡೋದಲ್ಲಪ್ಪ, ಮನೆಗೆ ಬಂದು ಕರಿತೀನಿ ಬರ್ಬೇಕಷ್ಟೇ. ಆಗ್ಲಪ್ಪ, ಒಳ್ಳೇದಾಗಲಿ, ಕರಿ ಬರ್ತೇನೆ. ನೀನಂತೇಳಿ ಒಂದು ಮಾತು ಹೇಳ್ಬೇಕಿತ್ತು. ಅಂದರೆ ಈಗ ಮನೆಗೆ ಹೋದೆ ಅಂದ್ರೆ ನಿಮ್ಮ ಚಿಗವ್ವರು ಜಗಳ ತೆಗಿಯಕ್ಕೆ ನಿಂತಾರ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಅಪ್ಪನ ಅಂಗಡಿ ಕಡೆನ ಕಳಿಸಿ ಇಲ್ಲೇ ನಮ್ಮ ಮನೆಗೆ ಕರ್ಕೊಂಬ ಅಂತ ಹೇಳಿದ ಕಾರಣನ ಅದು. ಏನಾಗೈತಿ ಅಂತಂದರೆ ಒಂದು ಆಗಬಾರ್ದು ಆಗಿಬಿಟ್ಟತಪ್ಪ. ಏನು ಇದು ನೀ ಹೆಂಗೆ ನೀ ತೊಗೊಂತೀಯೋ ಏನು ನನಗೆ ಗೊತ್ತಾಗೋಲ್ತು. ಏನಾಗಿತ್ತಕ್ಕ ಅಂತದು? ಅದು ವಿಚಾರ ನಿನ್ನ ಹೆಂಡತಿ ಬೇರೆ ಯಾರು ಅಲ್ಲಪ್ಪ, ನಾ ಮದುವೆ ಮಾಡ್ಕೋಬೇಕಾಗಿತ್ತಲ್ಲ ಹುಡುಗ. ಇಷ್ಟೆಲ್ಲ ಆಗಿ ಕಡೆಗೆ ಅದು ನಿನ್ನ ಮದುವೆ ಮಾಡ್ಕೊಂಡು ಈ ವಿಚಾರ ಈಗ ಹೊರಬಿದ್ದೈತಿ. ಏನ ಇಷ್ಟೆಲ್ಲ ಮಾಡ್ಯಾಳ ಆಕಿ? ಅಲ್ಲ ನಮ್ಮ ಚಿಗೋಗಿ ಇದು ವಿಚಾರ ಗೊತ್ತಾಗಿ ಎಷ್ಟು ಸಿಟ್ಟು ಬಂದಿರ್ಬೇಕಂಗಾರ. ಇಲ್ಲ ಅದನ್ನೇ ನೀ ಮಾಡಬೇಡ ಅಂತೇಳಿ. ಅಲ್ಲ ನೀನು ಮಾಡಿಲ್ಲ, ನಮಗೇನು ವಿಚಾರ ಗೊತ್ತಿಲ್ಲನ. ನೀನು ಯಾವುದೋ ಹುಡುಗಿನ ಪ್ರೇಮಿಸಿ ಲಗ್ನಕ್ಕನಿ ಅಂತಂದು ಆಯ್ಕೆ ಮನೆಗೆ ಬಂದು ವಾಪಸ್ ಆಕಿಗೆ ನಿನಗೆ ಹೊಂದಾಣಿಕೆ ಆಗಲಿಲ್ಲ ಅಂದು ಕಡೆಗೆ ಆಯ್ಕೆ ಮನೆ ಬಿಟ್ಟು ಹೋಗಿ ದೊಡ್ಡ ಜಗಳನ ಆತಲ್ಲದು. ಅವ್ರ ಮನೆಯವ್ರು ನಿನ್ನ ಹೊಡ್ಯಾಕೆ ಬಂದು ನೀನು ವಾಪಸ್ ನಾನು ಈಗೇನು ಮಾಡ್ಬೇಕು ನನಗೆ ಆಗೋದಿಲ್ಲ, ಆಕಿ ಹೊಂದ್ಕೊಳ್ಳ ನನ್ನ ಕೂಟ ಅಂದು ಕಡೆಗೆ ಆ ಹುಡುಗಿ ಬಿಟ್ಟು ಹೋಗಿ ಪಂಚಾಯತಿ ಆಗಿ ಹಿರಿಯರು ಬ್ಯಾರ್ ಮಾಡಿ ಅದೆಲ್ಲ ಗೊತ್ತಲ್ಲ. ಅದಕ್ಕೆ ನಾ ಗಂಡಸಕ್ಕ ಯಪ್ಪ ನೀ ಗಂಡಸ ಆದ್ರೆ ಹಿಂಗೆ ಈಗ ಆ ಹುಡುಗಿಗೆ ಆತಲ್ಲ ಹಂಗೆ ಸೇಮ್ ಈಕಿಗಾಗೈತಿ. ಈಗ ಒಂದು ಅವಕಾಶ ಕೊಡ್ಬೋದಲ್ಲ. ಜಗಳ ಮಾಡಿಕೊಂಡು ದೂರಾಗಿ ಹುಟ್ಟು ಖುಷಿ ಅನಾಥ ಮಾಡಿ ಯಾಕೆ ಇದು ಮಾಡ್ಬೇಕು? ಸ್ವಲ್ಪ ನೀನ ಆಗ್ಲಪ್ಪ ಆಗಿದ್ದಾಗೈತಿ ಹೋಲತ್ತಾಗ ನಾನು ಮಾಡೇನು ತಪ್ಪು, ಈಗ ನೀ ಮಾಡಿದ ತಪ್ಪು ಆಕಿಗೆ ಗೊತ್ತಿಲ್ಲ, ಹೌದಾ? ಆದೇ ಅಕಸ್ಮಾತ್ ಆಕಿ ಸ್ವಚ್ಛಿದ್ದು ಈಗ ನೀ ಮಾಡಿದ ತಪ್ಪು ಆಕಿಗೆ ಗೊತ್ತಾಗಿ ಆಕಿನ ಜಗಳ ತಗೊಂಡು ನಿಂತಿದ್ರೆ ಒಂದು ಅವಕಾಶ ನೀ ಕೇಳಿ ಆಕಿ ಕೊಡತ್ತಿದ್ಲ. ಯಾಕಂದ್ರೆ ಎಷ್ಟಾದರೂ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ವ್ಯತ್ಯಾಸ ಐತಪ್ಪ. ಗಂಡ್ಮಕ್ಳು ಏನು ಮಾಡಿದ್ರೆ ನಡಿತೈತಿ, ಹೆಣ್ಮಕ್ಳು ಹಂಗಲ್ಲ, ಹೌದಿಲ್ಲ? ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ನಿನ್ನ ಜೊತೆಗೆ ಬಾಳೆ ಮಾಡ್ತಿದ್ಲು. ಈಗ ನೀ ಯಾಕೆ ಒಂದು ಅವಕಾಶ ಕೊಡಬಾರ್ದು? ಜಗಳ ಮಾಡಿ ದೂರ ಆಗೋದು ಏನೈತಿ? ಇನ್ನೊಂದು ಲಗ್ನಕ್ಕಿಯಾ ದೂರಾಗಿ ಇನ್ನೊಂದು ಲಗ್ನ ಅಕ್ಕನೇ ಬಿಡ್ತಾನೆ. ಆಕಿ ಮಾಡಿದ್ದು ಯಾಕ ನನಗೆ ಒಪ್ಕೊಳಕ್ಕೆ ಆಗೋಲ್ತಾ? ಯಾಕ ಆಗಿದ್ದಾಗಿ ಹೋತು. ಈಗ ಆಕಿ ಕೂಸು, ಈಗ ಆಕಿ ಹೊಟ್ಟೆಗಿರೋ ಕೂಸು ನಿಂದು ಏನು? ಈಗ ಆಗಿದ್ದಾಗಿ ಹೋಗೈತಿ. ಅದನ್ನ ಬೆಳೆಸ್ಕೊಂಡು ಹೋದ್ರೆ ಎದಕ್ಕೆ ಬಂತು ನೋಡು, ವಿಚಾರ ಮಾಡು. ಹ್ಞೂನಯ್ಯಪ್ಪ, ಆ ಹುಡುಗಿನ ಮಾತ್ರ ಕೈ ಬಿಡಬೇಡ ಯಪ್ಪ, ಕೈ ಬಿಡಬೇಡ. ಇಲ್ಲೇ ಬೇರೆನೇ ಆಗಿಬಿಟ್ಟತಿ. ಈಗ ಗೊತ್ತಲ್ಲ, ನಾವಳೆ ನಿಮ್ಮ ಚಿಗವನಲ್ಲಿ ಕರ್ಕೊಂಡು ಹೋದೆ ಇಷ್ಟೆಲ್ಲ. ಈಗ ನೀನು ನಿನ್ನ ವಿಚಾರ ಮುಚ್ಚಿಟ್ಟು ತಪ್ಪು ಮಾಡಿ ಲಗ್ನ ಮಾಡ್ಕೊಂಡ, ಆಕಿ ವಿಚಾರ ಮುಚ್ಚಿಟ್ಟು ಲಗ್ನ ಆಗಿ ಆಕಿನೂ ತಪ್ಪು ಮಾಡ್ಯಾಳ. ಒಂದಕ್ಕೊಂದು ಸರಿ ಆತಲ್ಲಪ್ಪ. ಜಗಳ ಮಾಡ್ಕೊಂಡು ದೂರ ಆಗೋದ್ರಾಗ ಏನೈತಿ? ಒಂದು ಅವಕಾಶ ಕೊಡ್ಬೋದಲ್ಲ. ಏನು ಹೆಣ್ಣಿಗೊಂದು ನ್ಯಾಯ ಗಂಡಿಗೊಂದು ನ್ಯಾಯನ? ಅರ್ಥ ಮಾಡ್ಕೊ. ನೋಡಾಕೆ ಎಷ್ಟು ಚಂದದಾಳ ಆ ಚಿಕ್ಕ ಹುಡುಗಿ ಅಂತಾಕಿ. ನಿಜವಾಗ್ಲೂ ನನಗಿಂತ ಚಂದದಾಳಕಿ. ನಿನ್ನಂಗೆ ತೆಳುಗ ಬೆಳ್ಳಗ ಏನು ಈಡು ಜೋಡು ಹೇಳಿ ಹೆಂಗೆ ಬರ್ಸ್ದಂಗಾಗೈತಿ. ಏನೋ ತಿಳಿಲಾರ್ದೊಂದು ವಯಸ್ಸಿಗೆ ಮಾಡ್ಯಾಳ ಹಂಗೆ. ಈಗ ಅದನ್ನು ಮುಂದುವರ್ಸ್ಕೊಂಡು ಆಕಿ ಪಶ್ಚಾತ್ತಾಪ ಆಗೈತಿ. ಒಮ್ಮೆ ತಪ್ಪು ಮಾಡಿ ಪಶ್ಚಾತ್ತಾಪ ಅನುಭವಿಸಿದ ಮನುಷ್ಯ ಇನ್ನೊಮ್ಮೆ ಜನ್ಮದಾಗ ಅಂತ ತಪ್ಪು ಮಾಡೋದಿಲ್ಲ. ನೀ ಅದನ್ನು ತಿಳ್ಕೊಂಬಿಡ. ಈಗ ನೀನು ಅಲ್ಲಿಂದ ಓಡಿಸಿದೆ ಅಂದ್ರೆ ಅಲ್ಲಿ ಮೊದಲ ಅವರಪ್ಪ ನನ್ನ ಪಾಲಿಗೆ ಸತ್ತಾಳ ಅಂತೇಳಿ ಆಕಿ ಅವತ್ತಿಂದ ಇವತ್ತಿನವರೆಗೆ ಮಾತಾಡ್ಸಿಲ್ಲ. ಈಗ ನೀ ಮಾತು ಓಡಿಸಿದೆ ಅಂದ್ರೆ ಅವ್ರ ಅಪ್ಪಾರು ಹೇಳಾರಂತ ಏನು ಒಟ್ಟು ಇಲ್ಲೋಡ ಆಕಿ ಎಲ್ಲಾರ ಸೆಟದು ಹೋಗಲಿ ಏನಾರ ಮಾಡಲಿ ನಮ್ಮ ಮನೆಗೆ ಕರ್ಕೊಂಬರ್ಬೇಡ ಅಂತೇಳಿ ಎಲ್ಲ ವಿಚಾರ ಗೊತ್ತಾದವು ನನಗೆ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು. ಅದಕ್ಕೆ ಹಂಗಿರುವ ಹೊತ್ನ್ಯಾಗ ನೀ ಕಳಿಸಿದೆ ಅಂದ್ರೆ ಉರ್ಲಾ ಹಾಕೋತಾರೆ, ನಿಜವಾಗ್ಲೂ ಉರ್ಲಾ ಹಾಕೋತಾರೆ. ಮತ್ತು ಅವ್ರಂತೂ ಬದುಕಿರೋದಲ್ಲ ಬಿಡು. ಅದಕ್ಕೆ ನೋಡು ಹೆಂಗೆ ಮಾಡ್ತೀಯ, ನಿನಗೆ ಬಿಟ್ಟಿದ್ದೆ. ಆಗಿದ್ದ ಆಗಿ ಹೋತು. ಇದು ಯಾರಿಗೂ ಗೊತ್ತಿಲ್ಲ ಈ ಊರನವ್ರಿಗೆ. ಸುಮ್ಮನೆ ನೀನೇ ಯಾಕೆ ಜಗಳ ಮಾಡಿ ಹರ್ಲಿ ಮಾಡ್ಕೋತಿ? ನಾವಂತರೂ ಎಲ್ಲಿ ಬಾಯಿ ಬಿಡಕ್ಕೆ ಹೋಗೋದಿಲ್ಲ. ನೀನು ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ಬಿಡ್ರಿ, ಯಾಕೆ ಬಾಳೆ ಕೆಡಿಸ್ಕೋತೀರಿ? ಅದಕ್ಕೆ ನೋಡು ವಿಚಾರ ಮಾಡು. ನೀನು ಏನೇನು ಐತೆ ಅಂತ ಹೇಳಿ ಮದುವೆ ಮಾಡ್ಕೊಂಡು ನಿನ್ನ ಮನೆ ಹೆಂಗಿದ್ರು ಹೊಂದಾಣಿಕೆ ಮಾಡ್ಕೊಂಡು ಹೊಂಟಾಳಿಲ್ಲಕ್ಕಿ ನೋಡು. ಅಂದ್ರೆ ಈಗ ನಾನು ಎಲ್ಲಾದು ಒಟ್ಟು ಬಾಯಿ ಮುಚ್ಕೊಂಡಿದ್ದು ಬಿಡ್ಬೇಕು ನೆಕ್ಕ? ಇಲ್ಲಪ್ಪ, ನಾನು ಇಲ್ಲಿ ಬಾಯಿ ಮುಚ್ಕೊಂಡಿರಂತ ಇಲ್ಲಂದೆ. ಬೈಯಿ ಬೇಕಾದ್ರೆ ಒಂದು ಮಾತನ್ನ ನೀ ಹಿಂಗೆ ಮಾಡಿದ್ರಲ್ಲ ಅಂತೇಳಿ ಒಂದು ತಟಕ್ಕೆ ಬೇಕಾದ್ರೆ ಜಗಳ ಮಾಡ್ಕೋ. ಆದ್ರೆ ಕೈ ಬಿಡಬೇಡ, ಓಡಿಸ್ಬೇಡ, ತವ್ರ ಮನೆಗೆ ಹೋಗು ಅಂತೇಳಿ. ಅದದಾತು. ಈಗ ನೀನೇ ನೋಡು, ಒಬ್ಬಕಿನ ಪ್ರೇಮಿಸಿ ಮನೆಗೆ ಕರ್ಕೊಂಬಂದಿಟ್ಕೊಂಡು ಆಕಿವ್ ಇನ್ನೂ ಸಾಮಾನು ಬೇಕಾದಟ್ಟು ನಿಮ್ಮ ಮನೆಗೆ ಇರ್ಬೋದು ಏನು. ಆದ್ರೆ ನಿನ್ಗೆ ಯಾವತ್ತು ಅನ್ಸೇ ಇಲ್ಲನ ನಾ ತಪ್ಪು ಮಾಡಿದೆ ಅಂತೇಳಿ? ಅನ್ಸೇತಿಲ್ಲ ಹೇಳ, ನನಗೆ ತಪ್ಪಾಗೈತಿ ಅಂತ ಅನ್ಸೇತೇ ಇಲ್ಲ. ಅನ್ಸೇತಿ ಒಮ್ಮೆ. ಆದ್ರೆ ನಾ ಗಣಮಾಗ ನಡೀತಿದ್ದಕ್ಕ, ಹೆಣ್ಣು ಮಕ್ಳು ಹಿಂಗೆ ಮಾಡಿದ್ರೆ ಹೆಂಗೆ ತಡ್ಕೊಳ್ಳೋದು? ಅದನ್ನ ಹೇಳತ್ತೀನಿ. ಗೊತ್ತಿಲ್ಲದೆ ನಿನಗೆ ಮಾಡ್ತಿದ್ದಿದ್ರೆ ಅದು ತಪ್ಪಾಕಿತ್ತಪ್ಪ. ಈಗ ಆಗೈತಿ ಒಂದು ವಯಸ್ಸಿನಾಗ ಏನು. ಈಗ ಅದನ್ನೇ ಬೆಳೆಸ್ಕೊಂಡ್ರೆ ಎದಕ್ಕೆ ಬಂತಪ್ಪ? ನೋಡಿ ವಿಚಾರ ಮಾಡು, ನಿನಗೆ ಹೆಂಗೆ ಅನಿಸ್ತತಿ? ಏನೋ ಅಕ್ಕ ಒಂದು ಮಾತಿಗೆ ಮರ್ಯಾದೆ ಕೊಡ್ತಿ ಅಂತೇಳಿ ನಾನು ಹೇಳೇನಿ. ಇದ್ರ ಮ್ಯಾಗ ನಿಂಗೆ ಇಷ್ಟ ಏನು ಮರ್ಯಾದೆ ಕೊಡ್ಬೋದಕ್ಕ. ಆದ್ರೆ ಅದೇನಿಲ್ಲ, ನಿನ್ನ ಮ್ಯಾಗಿನ ಮರ್ಯಾದೆ ಏನು ಕಡಿಮೆ ಆಗಿಲ್ಲಕ್ಕ ನನಗೆ. ಆದ್ರೆ ಹೆಂಗೆ ನನಗೆ ಯಾಕ ಈಗ ನಮ್ಮ ಚಿಗವಲ್ಲಿ ಬ್ಯಾಡ್ಲ ಬಿಟ್ಟ ಬಿಡಂದ್ರೆ ಏನು ಮಾಡಲ್ಲ? ನಾನು ಓದಿ ಬೆಳೆಸಿ ಸಾಕಿ ಇದು ಮಾಡ್ದೆ ಕಿಕ್ಕಿ.
ಬಿಟ್ಟೆ ಬಿಡಂದ್ರೆ ಮೊದ್ಲಾಗಿದ್ರೆ ಬಿಡ್ತಿದ್ಯೋ ಏನು ಮಾಡ್ತಿದ್ಯೋ ಈಗ ಆಕಿ ಹೊಟ್ಯಾಗ ನಿನ್ಕೋ ಆಕಿದು ಹೊಟ್ಯಾಗ ನಿನ್ನ ಕೂಸೈತಿ ಅರ್ಥ ಮಾಡ್ಕೋ. ಈಗ ಬಿಡ್ತೇನಂದ್ರೆ ಹೆಂಗೆ ಆಕತ್ತದ? ಬೇಡಪ್ಪ, ಹಂಗೆ ಮಾಡಬೇಡ. ಏನು ಈಗ ಆಕಿಗೆ ಇವತ್ತಲ್ಲ ನಾಳೆ ಈಗ ನೀ ಮಾಡಿದ ವಿಚಾರನೂ ಗೊತ್ತಾಗಿ ನೀನು ಮಾಡಿಯಲ್ಲ ಅಂತಂದ್ಲಂದ್ರೆ ಏನು ಉತ್ತರ ಕೊಡ್ತಿ? ಇದನ್ನ ಗಣಮಗ ನಡಿತೈತಿ ಅಂತೀಯನ? ಏನಾಕ ನನಗಂತೂ ಯಾಕೆ ಇದು ಸರಿನ ಅನಿಸ್ವಲ್ತು ನೋಡು. ಶಿಕ್ಷಿಸೋದ್ರೊಳಗಿಂತ ಕ್ಷಮಿಸೋದ್ರೊಳಗೆ ದೊಡ್ಡತನ ಐತಪ್ಪ. ಈಗ ನೀ ಏನಾರ ಒಂದು ಮಾತು ಈಗ ಆತು ಬಿಡು, ಆಗಿದ್ದಾಗಿ ಹೋತು, ಇನ್ನು ಯಾವತ್ತು ಹಿಂಗೆ ಮಾಡಬೇಡ ಅಂದು ಆಕಿ ಕಣ್ಣಾಗ ನೀ ಭಾಳ ಎತ್ತರಕ್ಕೆ ಹೊಕ್ಕಿ ಜೀವನ ಪರ್ಯಂತ ನೀ ಹೇಳಿದ ಮಾತು ಮೀರುವುದಿಲ್ಲ. ಚಂದಾಗಿರ್ತಾಳ, ಜೀವನನೂ ಚಂದ ಆಕತಿ. ಇವತ್ತು ನಾಳೆ ಒಂದು ಹೆಣ್ಣ ಗಂಡ ಯಾವುದೋ ಒಂದು ಕೂಸು ಹುಡ್ತತಿ, ಬಾಳೆ ಮಾಡ್ಕೊಂಡು ಹೋಗ್ಕಿರಿ. ಇಲ್ಲ ಅಂದ್ರೆ ಆಕಿ ಕೆರಿ ಬಾವಿ ನೋಡ್ಕೋತಾಳ, ಇಲ್ಲ ಉರ್ಲಾಕೋತಾಳ. ಆಕಿ ಅಂತೂ ಇರುವುದಿಲ್ಲ. ಯಾಕಂದ್ರೆ ಈ ವಾಳ್ಳಿ ಹೋಗಿಂದಂದ್ರೆ ನಮ್ಮ ಊರಾಗ ಮೊದ್ಲು ಇಲಿ ಹೋದ್ರೆ ಹುಲಿ ಹೋತಂತಾವು. ಇನ್ನು ಅವ್ರನ್ನೇನು ಬಾಳೆ ಮಾಡೋಕ್ಕಲ್ಲ, ಬದುಕಕ್ಕೆ ಬಿಡುದಿಲ್ಲ ಜನ. ಕೊಂದು ಸತ್ತು ಹೊಕ್ಕವ ನೋಡ. ಕೂಸ್ತಿ ಅನಾಸ್ತಿ ಕೂಸು ನೋಡಿ ವಿಚಾರ ಮಾಡಿ ನೀನು. ಆಮೇಲೆ ನೀ ಮತ್ತೊಂದು ಕನ್ಯೆ ಮಾಡ್ಬೇಕು, ಮತ್ತೊಂದು ಮಾಡ್ಕೊಳಕ್ಕೆ ಅಡ್ಡಾಡ್ತಿ. ಅದು ಹೆಂಗೆ ಒಳ್ಳೇದಾಕತಿ ಅಂತ ನನಗೆ ಅನ್ಸಲ್ಲಪ್ಪ. ಆಕಿನೂ ನೆಟ್ಟಗಿರ್ತಾಳ ಅಂತ ಏನು ಗ್ಯಾರಂಟಿ? ಅಕ್ಕಿದಲ್ಲಿ ಏನಾರು ತಪ್ಪಿತ್ತಪ್ಪ, ಅದು ಅವಾಗ ಆಕಿನೂ ಬಿಡ್ತೀಯಾ? ಬೇಡ, ಆಗೈತಿ, ತಿಳಿಲಾರ್ದ ಆಗಿಬಿಟ್ಟೈತಿ. ಒಂದು ಕ್ಷಮಿಸಿ ಅವಕಾಶ ಕೊಡು, ಹಂಗೆ ಮಾಡಬೇಡ. ಆತಕ್ಕ, ನೀ ಹೇಳೋದು ಯಾಕೆ ಸರಿ ಅನ್ಸಾಕತೈತಿ. ಹೋಗ್ಲಿ, ಒಂದ್ಸಲ ತಪ್ಪು ಮಾಡ್ಯಾಳ, ತಿದ್ಕೊಳಕ್ಕೆ ನಾನು ಒಂದು ಅವಕಾಶ ಕೊಡ್ಬೇಕು. ಸರಿ ಅಕ್ಕ, ಆಗಲಿ. ನಾನು ಆಕಿನ ಎಲ್ಲಿ ಬಿಡುದಿಲ್ಲ, ತಗೋ, ಮನೆಗೆ ಕಳ್ಸೋದಿಲ್ಲ, ಚಲೋ ಇಟ್ಕೋತೀನಿ. ಕರೆನಾ ಏನು ನನ್ನ ಸಮಾಧಾನ ಕೇಳಾಕತ್ತೀಯ? ಇಲ್ಲ ಪೈತ್ರಕ್ಕ, ನಾನು ನಿನ್ನ ಸಮಾಧಾನಕ್ಕಂತ ಏನಿಲ್ಲ, ಇದ್ದಿದ್ದೆ ಹೇಳತ್ತೀನಿ. ಆಯಿತು, ಇರ್ಲಿ, ಒಂದು ಅವಕಾಶ ಕೂಡ ನಮ್ಮ ಮತ್ತೆ ಏನೋ ತಪ್ಪಾಗೈತಿ, ಏನು ಮಾಡೋಕ್ಕಾಕತಿ. ಈಗ ನನ್ನ ಕೂಟಿದ್ದು ಬಾಳೆ ಇದು ಮಾಡ್ಕೊಂಡು ಹೋದಕಿನೂ ಇನ್ನೊಂದು ಲಗ್ನ ಆಗ್ಯಾಳ. ಬೇರೆ ಯಾರನ್ನ ಏನೋ ವಿಚಾರ ಮುಚ್ಚಿಟ್ಟು ಮಾಡ್ಯಾರ ಏನೋ ಅಂತಾರಪ್ಪ, ಒಟ್ಟು ಸುದ್ದಿ. ಈಗ ಮತ್ತೆ ಅಕ್ಕಿಗೆ ಒಂದು ಅವಕಾಶ ಸಿಕ್ಕಿಲ್ಲ, ಹೌದಿಲ್ಲ? ಹೋಲತ್ತಾರ, ಹಂಗೆ ಅನ್ಕೋಬೇಕಿನ್ನಷ್ಟ. ಅಪ್ಪ ದೇವ್ರೆ, ಕುಂದ್ರ ಚಾ ಮಾಡ್ಕೊಂಬರ್ತೀನಿ. ಅವ್ವ ಚಿಂತೆ ಮಾಡಬೇಡ, ಅವ್ನ ಮನಸ್ಸು ಬದಲಿ ಆಗೈತಿ. ನಮ್ಮವ್ವ ಎಲ್ಲೇ ನಿಮ್ಮ ಬಾಳೆ ಹಾಳಾಗಕ್ಕೆ ನಾನಾ ಕಾರಣ ಅಂತೇಳಿ ಭಾಳ ನೊಂದ್ಕೊಂಡಿದ್ಲ. ಇಲ್ಲ ಆಡ್ರಿ ಅವ್ರು, ಏನಾಗೋದಿಲ್ಲ. ಎಷ್ಟು ಕಳ್ಳಕಂತ್ರಿ ಆಟ ಆಡ್ಬಿಟ್ರಲ್ಲ ನೀವು ತಾಯಿ ಮಗಳು ಎಲ್ಲ ಸೇರಿ. ಬರ್ಲಿ ನನ್ನ ಮಗ ಮನೆಗೆ ಬರೋ ಹೊತ್ತಾತೀಗ ಬರ್ಲಿ. ಏನ ನಿನ್ನ ಅವನ್ನ ದೂರ ಮಾಡಿ ಇಲ್ಲಡ ತಣ್ಣಗ ತವ್ರ ಮನೆ ನಡಿಬೇಕು. ನೀ ಅರ್ಬಿ ತುಂಬ್ಕೊ ನಡಿ, ಮೊದ್ಲು ಅರ್ಬಿ ತುಂಬ್ಕೊ ನಡಿ. ಅಲ್ಲ, ನಾ ತಿಳಿಲಾರ್ದ ಮಾಡಿದ ತಪ್ಪಿಗೆ ಈಗ ನೀವು ಯಾಕೆ ನಮ್ಮನ್ನು ದೂರ ಮಾಡಕತ್ತೀರಿ? ನಿಮ್ಮ ಕೈ ಮುಗಿತೇನಮ್ಮ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಅತ್ತೇರ ನಿಮ್ಮ ಕಾಲು ಬೀಳ್ತೀನಿ, ಹಂಗೆ ಮಾಡಬೇಡ್ರಿ. ಈಗ ನಾ ಹೊಟ್ಟಿಲ್ಲದೇನಿ, ನನಗೆ ಅವ್ರ ಜೊತೆಗೆ ಬಾಳಕ್ಕೆ ಬಿಟ್ಬಿಡ್ರಿ. ಏನೇನಾರ ಅವ್ರ ತಲೆಯಾಗ ಹೇಳಿ ಅವ್ರ ತಲೆ ಹಾಳು ಮಾಡಬೇಡ್ರಿ. ನಂದಿ, ನಾನು ಏನೇನಾರ ತಲೆಯಾಗ ತುಂಬ್ತೇನೆ? ಬೇಷದ್ ಹೇಳಿ ನೀನು. ನಾ ಯಾಕೆ ಏನೇನಾರ ತುಂಬಲೆ? ನಿನ್ನ ಕುಟ್ಟಿ ಯಾವತ್ತರ ಹಿಂಗೆ ಮಾತಾಡೇನ ನಾನು? ನಸುಗುನ್ನಿ ಕಾಯಿ ನೋಡಿ ನೀವೆಲ್ಲ ಎಷ್ಟು ನಸುಗುನ್ನಿ ಆಟ ಆಡ್ತೀರಿ ನೀವು. ಏನ್ ತಾನ ಬಾ ಏನ ಅಂದ್ಕೊಂಡ್ಬಿಟ್ಟಿದ್ದೆ ಬಿಡ ನಿಮ್ಮನ್ನ. ಅಪ್ಪ ನನಗೆ ಸಂಬಂಧ ಇಲ್ಲ ಅಂತಾನ, ಸತ್ತ ಹೋಗ್ಯಾಳ ನನ್ನ ಮಗಳು ಅಂತಾನ. ಮಗಳು ಅಯ್ಯೋ ಮಗಳು 6 ಮೂರು ಕಿಳಿತೀವ ನೀನು. ಈ ನಮನಿ ಅದಿ ನೀನು. ಬರ್ಲಿ ನನ್ನ ಮಗ ಅನ್ಯಾಯ ಮಾಡ್ತೀರೇನ? ಪಾಪ ನನ್ನ ಮಗ್ಗ ಅನ್ಯಾಯ. ಬಿಡ್ತೇನಂತ ಮಾಡಿ ಏನ? ನಡಿ ಮೊದ್ಲು ಅರ್ಬಿ ತುಂಬ್ಕೊ ನಡಿ ನೀನೆ. ಅಳ್ತಾಳ ಮಳ್ಳಿ. ಸುಮ್ಬಿಡ್ತೇನಂತ ಮಾಡಿ ನೀನು. ಹೆಂಗಾರ ಮಾಡಿ ಹದಿಗೆಡಿಸ್ಬೇಕಿದನ್ನು. ನನ್ನ ಮಗ್ಗ ಬೇಕಾರೆ ಇನ್ನೊಂದು ಮದುವೆ ಮಾಡಿದ್ರು ಅಡ್ಡಿ ಇಲ್ಲ.